ಭಯ ಬೇಡ, ಸುಳ್ಳು ಸುದ್ದಿಗೆ ಕಿವಿಗೊಡಬೇಡಿ. ಸ್ಪಷ್ಟ ಮಾಹಿತಿಯನ್ನ ನಾವು ನಿಮ್ಗೆ ಕೊಡ್ತೀವಿ. ಕೊರೋನಾ ಭಯ ಬೇಡ. ಈಗ ಎಲ್ಲಾ ಕಡೆ ಕೇಳಿ ಬರ್ತಾ ಇರುವಂತಹ ಒಂದು ಪದ ಅಂದ್ರೆ ಅದು ಕೊರೋನಾ. ಕೊರೋನಾ 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 ಭೀತಿ ಅಷ್ಟು ಜನರನ್ನ ಈಗ ಆವರಿಸಿಕೊಂಡಿದೆ. ಆತಂಕದ ವಾತಾವರಣ ನಿರ್ಮಾಣ ಆಗಿದೆ. ಯಾಕಂದ್ರೆ ಭಾರತದಲ್ಲೂ ಕೂಡ ಕೊರೋನಾ ಭೀತಿ ಹೆಚ್ಚಳ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಕೊರೋನಾ ಪೀಡಿತರ ಸಂಖ್ಯೆಯ ಬಗ್ಗೆ ಸ್ಪಷ್ಟವಾದ ಮಾಹಿತಿಯನ್ನ ಕೊಟ್ಟಿದ್ದಾರೆ ಕೇಂದ್ರ ಆರೋಗ್ಯ ಸಚಿವರು. ಈ ಒಂದು ಕೊರೋನಾ ಸೋಂಕಿತರ ಸಂಖ್ಯೆ ಈಗ 28ಕ್ಕೆ ಏರಿಕೆಯಾಗಿದೆ. 14 ಇಟಲಿ ಪ್ರವಾಸಿಗರು, 7 ಮಂದಿ ಭಾರತೀಯರಲ್ಲಿ ಕೊರೋನಾ ಸೋಂಕು ಕಾಣಿಸಿಕೊಂಡಿದ್ದು, ಆಗ್ರಾದಲ್ಲಿ 6 ಜನರಿಗೆ ಸೋಂಕರು ಇರುವಂತದ್ದು ದೃಢಪಟ್ಟಿದೆ. ಇಡೀ ದೇಶದಲ್ಲಿ 28 ಜನರಿಗೆ ಸೋಂಕಿರೋದು ದೃಢಪಟ್ಟಿದೆ. ಕೇಂದ್ರ ಆರೋಗ್ಯ ಸಚಿವರಾಗಿರುವ ಡಾಕ್ಟರ್ ಹರ್ಷವರ್ಧನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಟ್ಟಾರೆ ಭಾರತದಲ್ಲಿ 28 ಜನರಿಗೆ ಕೊರೋನಾ ಸೋಂಕಿರೋದು ದೃಢಪಟ್ಟಿದೆ. ಭಾರತದಲ್ಲಿ ಕೊರೋನಾ ಭೀತಿ ಹೆಚ್ಚಳ ಆಗಿದೆ. ಈ ಒಂದು ಭೀತಿ ಇರುವಂತಹ ಸಂದರ್ಭದಲ್ಲೇ ಸ್ಪಷ್ಟವಾದ ಮಾಹಿತಿಯನ್ನ ನೀಡಿದ್ದಾರೆ ಕೇಂದ್ರ ಆರೋಗ್ಯ ಸಚಿವ ಡಾಕ್ಟರ್ ಹರ್ಷವರ್ಧನ್. अनुरोध किया है कि अपने सभी अस्पतालों में एंटिसिपेट करके कि अगर कल को केसेस इत्यादि की संख्या किसी भी कारण से बढ़ती है, आइसोलेशन इत्यादि के लिए हमें सस्पेक्टेड लोगों को भी प्रॉपर फैसिलिटीज में आइसोलेट करने की जरूरत पड़ती है, तो वो भी अपने सभी अस्पतालों में अच्छी क्वालिटी की जो आइसोलेशन की फैसिलिटीज, आइसोलेशन के वार्ड्स, उनको तुरंत डेवलप कर लें. यद्यपि ये इंस्ट्रक्शन तो हमने उनको सारे देश के अस्पतालों को पहले भी दी हुई है, और पीछे हमारे विभाग के जॉइंट सेक्रेटरी लेवल के ऑफिसर्स को हमने लास्ट वीक आपको बताया था, हमने सारे देश भर में उनको भेजा था, और वो 2 दिन पहले सारे देश में हर स्टेट्स में लगभग विजिट करके जो वहाँ पर फैसिलिटीज़ क्रिएट की गई हैं एंटिसिपेशन में आगे अगर कोई हमें ज़रूरत पड़ती है, और एयरपोर्ट्स पर वो सारी की सारी वो देखकर वापस आए हैं. जहाँ भी उनको कोई भी सजेशन देना था, इम्प्रूवमेंट की गुंजाइश थी, वो सारा कुछ वो करके आए हैं. लगातार भारत सरकार की जो रैपिड रिस्पांस टीम्स हैं हमारी जो है, क्योंकि रैपिड रिस्पांस टीम तो ट्रिगर कर सकती है, एक्शन को इनिशिएट कर सकती है. सारे देश के अंदर तो स्टेट गवर्नमेंट्स को ही जो है वी हैव टू टेक चार्ज ऑफ द होल सिचुएशन. तो ये हमने एक उनके साथ बातचीत करके आज ये मीटिंग की है दिल्ली के सभी लोगों के साथ. तो आई थॉट कि एक तो आपको सूचित कर दें, 12 जो कंट्रीज हैं उनके ರಾಜ್ಯದ ಮಟ್ಟಿಗೆ ನೋಡೋದಾದ್ರೆ ಸದ್ಯಕ್ಕೆ ಕೊರೋನಾ ಭಯ ಬೇಡ. ಯಾಕಂದ್ರೆ ಯಾವುದೇ ಕೊರೋನಾ ಕೇಸ್ ದಾಖಲಾಗಿಲ್ಲ. ವೈರಸ್ ವಿರುದ್ಧ 4 ದಿಕ್ಕಿನಲ್ಲೂ ಎಲ್ಲಾ ಕಡೆ ಅಲರ್ಟ್ ಅನ್ನ ಮಾಡಲಾಗಿದೆ. ಸದ್ಯಕ್ಕೆ ಕೊರೋನಾ ಬಗ್ಗೆ ಭಯ ಬೇಡ ಜನರಿಗೆ. ಕೊರೋನಾ ಕೇಸ್ ಯಾವುದೇ ರೀತಿಯಲ್ಲೂ ಇಲ್ಲಿ ದಾಖಲಾಗಿಲ್ಲ ಅನ್ನುವಂತಹ ಒಂದು ಖುಷಿ ಸುದ್ದಿ ಇದು. ವೈರಸ್ ವಿರುದ್ಧ 4 ದಿಕ್ಕಿನಲ್ಲೂ ಅಲರ್ಟ್ ಅನ್ನ ಮಾಡಿಕೊಳ್ಳಲಾಗಿದೆ. ಯಾವುದೇ ಗಾಳಿ ಮಾತಿಗೂ ನೀವು ಕಿವಿ ಕೊಡ್ಲೇಬೇಡಿ. ಕೊರೋನಾ ವೈರಸ್ ಬಗ್ಗೆ ನಿಮ್ಗೆ ಸ್ಪಷ್ಟವಾದ ಮಾಹಿತಿ ಇರಲಿ. ನ್ಯೂಸ್ 18ನಲ್ಲಿ ಕೊರೋನಾ ಬಗ್ಗೆ ಸ್ಪಷ್ಟವಾದ ಮಾಹಿತಿಯನ್ನ ನಾವು ನಿಮ್ಗೆ ಕೊಡ್ತಾ ಇದ್ದೀವಿ. ಸಾಕಷ್ಟು ಆತಂಕದ ವಾತಾವರಣ ಇದೆ. ಏನಾಗುತ್ತೋ ಅನ್ನುವಂತಹ ಆತಂಕ, ಒಂದು ರೀತಿಯಂತಹ ಗಾಳಿ ಸುದ್ದಿಗಳು ಸಾಕಷ್ಟು ಹರಿದಾಡ್ತಾ ಇದೆ. ಇವೆಲ್ಲದಕ್ಕೂ ಸ್ಪಷ್ಟ ಮಾಹಿತಿಯನ್ನ ನಿಮ್ಮ ನ್ಯೂಸ್ 18 ಕನ್ನಡ ಕೊಡ್ತಾ ಇದೆ. ಕೊರೋನಾ ಬಗ್ಗೆ ತಜ್ಞ ವೈದ್ಯರು ಸ್ಪಷ್ಟ ಮಾಹಿತಿಯನ್ನ ನೀಡುತ್ತಿದ್ದಾರೆ. ರಾಜೀವ್ ಗಾಂಧಿ ಆಸ್ಪತ್ರೆಯ ನಿರ್ದೇಶಕರು ಜಾಗೃತಿಯನ್ನ ಮೂಡಿಸಿದ್ದಾರೆ. ಕೊರೋನಾ ಬಗ್ಗೆ ನ್ಯೂಸ್ 18ನಲ್ಲಿ ಡಾಕ್ಟರ್ ನಾಗರಾಜ್ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಬೆಂಗಳೂರು ಮುಖಾಂತರ ಆದೋದ್ನಲ್ಲ, ಹೈದರಾಬಾದಲ್ಲಿ ಒಂದು ಪಾಸಿಟಿವ್ ಅಂತ ಗೊತ್ತಾದ ಮೇಲೆ ಜನರು ದಿಗ್ಭ್ರಾಂತರಾಗಿದ್ದಾರೆ. 108 ಕಾಲ್ಸ್ ಬರ್ತಾ ಇದ್ದಾವೆ. ಈಗ ನಮ್ಮದು ಇನ್ಫ್ಲುಯೆನ್ಸ್ ಸಿಂಪ್ಟಮ್ ಇದೆ, ನಾನು ಕೊರೋನಾ ವೈರಸ್ ಸಸ್ಪೆಕ್ಟ್ ಅಂತ ಕ್ವಶನ್ಸ್ ಕೇಳ್ತಾ ಇದ್ದಾವೆ. ಇದು ಸರ್ವಸಾಮಾನ್ಯ ಈ ಜನ. ಇದು ನಾವು 2008 2009 ಸಹ ಇದೇ ಥರ ಸೀನ್ ನೋಡಿದ್ವಿ, H1N1 ಟೈಮಲ್ಲೂ ಸಹ. ಹಾಗಾಗಿ ಇದು ಸರ್ವಸಾಮಾನ್ಯ. ಬಟ್ ನಿನ್ನೆ ಬಿಕಾಸ್ ಆಫ್ ದ ಟೆಕ್ ಇಶ್ಯೂ ಸಡನ್ ನಿನ್ನೆ 97 ಸ್ಕ್ರೀನಿಂಗ್ ಆಗಿದೆ. 97 ಒಂದೇ ದಿವಸದಲ್ಲಿ. ಅದರಲ್ಲಿ 27 ಸ್ವಾಬ್ ತಗೊಂಡಿದ್ದೀವಿ. ಸೊ ಹಾಗಾಗಿ ನಿನ್ನೆ ಸ್ಟ್ಯಾಟಿಸ್ಟಿಕ್ ನೋಡಿದ್ರೆ ಪ್ರಾಬ್ಲಿ ಜನಸಂಖ್ಯೆ ಜಾಸ್ತಿ ಆಗ್ಬೋದು, ಅಂದರೆ ದಿಗ್ಭ್ರಾಂತರ ಬರುವವರು, ಅಂದರೆ ನನಗೆ ಇರ್ಬೋದು ಅಂತ ಕೇಳ್ಕೊಂಬರೋರು. ಹಾಗಾಗಿ ನಾವು ಅದನ್ನು ಫೇಸ್ ಮಾಡೋಕ್ಕೆಲ್ಲ ಸನ್ನಿಧರಾಗಿದ್ದೇವೆ. ಪೇಷಂಟ್ಸ್ ಎಷ್ಟೋ ಜನ ಪ್ಯಾನಿಕ್ ಆಗಿದ್ದಾರೆ. ನಾಟ್ ಟು ಬಿ ಪ್ಯಾನಿಕಿ. ನಿಮ್ಗೆ ಆ ಸಿಂಪ್ಟಮ್ಸ್ ಬಂದರೆ ತಪಾಸಣೆ ಮಾಡಿಸ್ಕೊಂತ ಹೇಳ್ಬೇಕು.
ಪ್ಯಾನಿಕ್ ಆಗುವಂತಹ ಅವಶ್ಯಕತೆ ಇಲ್ಲ. ಆದ್ರೆ ಏನಾದ್ರೂ ಅಂತಹ ಸಿಂಪ್ಟಮ್ಸ್ ಬಂದ್ರೆ ನೀವು ಡಾಕ್ಟರ್ ಅನ್ನ ಕನ್ಸಲ್ಟ್ ಮಾಡಿ. ಯಾವುದೇ ರೀತಿಯಾದಂತಹ ಆತಂಕ ಇಲ್ಲಿ ಬೇಡ. ಇನ್ನು ಕೊರೋನಾ ವೈರಸ್ ಭೀತಿ ಹಿನ್ನೆಲೆಯಲ್ಲಿ ಬಿಎಂಟಿಸಿ ಹಾಗೆಯೇ ಕೆಎಸ್ಆರ್ಟಿಸಿ ಸಂಸ್ಥೆ ಆಲ್ರೆಡಿ ಎಚ್ಚೆತ್ತುಕೊಂಡಿದೆ. ಪ್ರಯಾಣಿಕರ ಹಿತದೃಷ್ಟಿಯಿಂದ ಬಸ್ಗಳನ್ನ ಮುಂಜಾಗ್ರತಾ ಕ್ರಮವಾಗಿ ಕ್ಲೀನ್ ಅನ್ನ ಮಾಡಲಾಗ್ತಾ ಇದೆ. ಬೆಂಗಳೂರಲ್ಲಿ ಬಿಎಂಟಿಸಿ ಬಸ್ಗಳನ್ನ ರಾಸಾಯನಿಕವನ್ನ ಸಿಂಪಡಿಸಿ ಕ್ಲೀನ್ ಮಾಡಲಾಗ್ತಾ ಇದೆ. ಇತ್ತ ಯಾದಗಿರಿಯಲ್ಲೂ ಈಶಾನ್ಯ ಸಾರಿಗೆ ಬಸ್ಗಳನ್ನ ಕ್ಲೀನ್ ಮಾಡಲಾಗಿದೆ. ಮುಂದ್ಗಡೆ ಅಲ್ಲ ಸರ್ ಒಳಗಡೆ ಮುಂದ್ಗಡೆ ಬೇಡ ರೀ ಆ ಡ್ರೈವರ್ ಈಗಾಗಲೇ ಬೆಂಗಳೂರಲ್ಲೂ ಕೂಡ ಕೊರೋನಾ ಆತಂಕ ಜಾಸ್ತಿ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಕೆಎಸ್ಆರ್ಟಿಸಿ ಬಿಎಂಟಿಸಿ ಸಂಸ್ಥೆಗಳು ಎಚ್ಚೆತ್ತುಕೊಂಡಿದೆ. ಕೊರೋನಾ ಆತಂಕ ಇರುವಂತಹ ಹಿನ್ನೆಲೆಯಲ್ಲಿ ಎಲ್ಲಾ ಬಸ್ಗಳನ್ನ ಕ್ಲೀನ್ ಮಾಡಲಾಗ್ತಾ ಇದೆ. ರಾಸಾಯನಿಕಗಳನ್ನ ಸಿಂಪಡಿಸಿ ಕ್ಲೀನ್ ಮಾಡಲಾಗ್ತಾ ಇರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ರೆ. ಹಾಗೆಯೇ ಈಶಾನ್ಯ ಸಾರಿಗೆ ಬಸ್ಗಳನ್ನ ಕ್ಲೀನ್ ಮಾಡಲಾಗ್ತಾ ಇದೆ. ಯಾದಗಿರಿಯಲ್ಲಿ ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೊಳ್ಳಲಾಗ್ತಾ ಇದೆ. ಯಾವುದೇ ರೀತಿಯಾದಂತಹ ಇನ್ನೊಂದಷ್ಟು ಅನಾಹುತಗಳು ಆಗಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಇದು ಪ್ರಿಕಾಷನ್ ಮೆಥಡ್ ಗಳನ್ನ ತೆಗೆದುಕೊಳ್ಳಲಾಗ್ತಿದೆ. ವಿಧಾನ ಪರಿಷತ್ತಲ್ಲಿ ಕೊರೋನಾ ಬಗ್ಗೆ ಚರ್ಚೆ ನಡೆದಿದೆ. ಕೊರೋನಾ ಬಗ್ಗೆ ಎಚ್ಚರಿಕೆ ಇರಬೇಕು ಅಂತ ಹೇಳಿದ್ದಾರೆ ಎಸ್ಆರ್ ಪಾಟೀಲ್ ಅವರು. ಹಾಗೆಯೇ ಕೈಗೊಂಡ ಕ್ರಮಗಳ ಬಗ್ಗೆ ಕೂಡ ಮಾಹಿತಿಯನ್ನ ಕೇಳಿದ್ದಾರೆ ಎಸ್ಆರ್ ಪಾಟೀಲ್. ಕೊರೋನಾ ವೈರಸ್ ಇರೋದ್ರ ಬಗ್ಗೆ ಈಗ ಎಲ್ಲಾ ಕಡೆ ಆತಂಕ ನಿರ್ಮಾಣ ಆಗಿದೆ. ಸೊ ಎಲ್ಲಾ ಕಡೆ ಎಚ್ಚರಿಕೆ ಇರಬೇಕಾಗುತ್ತೆ, ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗುತ್ತೆ. ಯಾವ್ಯಾವ ಕ್ರಮಗಳನ್ನ ಇಲ್ಲಿಯವರೆಗೂ ಕೈಗೊಂಡಿದ್ದೀರಿ ಕೊರೋನಾ ವೈರಸ್ ಬಗ್ಗೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಪಾಟೀಲ್ ಕೇಳಿದಾಗ ಡಾಕ್ಟರ್ ಸುಧಾಕರ್ ಅವರು, ಸಚಿವರಾಗಿರುವ ಸುಧಾಕರ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ವಿದೇಶಗಳಿಂದ ಬರುವವರನ್ನ ತಪಾಸಣೆಗೆ ಒಳಪಡಿಸುತ್ತೇವೆ. ರಾಜ್ಯದ 50 ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಗೆ ವ್ಯವಸ್ಥೆಯನ್ನ ಮಾಡಿದ್ದೇವೆ ಅನ್ನುವಂತಹ ಮಾಹಿತಿಯನ್ನ ನೀಡಿದ್ದಾರೆ. ಕೊರೋನಾ ವೈರಸ್ ಈಗ ಎಲ್ಲಾ ಕಡೆ ಆತಂಕಕ್ಕೆ ಕಾರಣ ಆಗುವಂತಹ ಹಿನ್ನೆಲೆಯಲ್ಲಿ ಇವತ್ತು ವಿಧಾನ ಪರಿಷತ್ತಲ್ಲೂ ಕೂಡ ಇದೇ ವಿಚಾರ ಚರ್ಚೆಗೆ ಬಂತು. ವಿಧಾನ ಪರಿಷತ್ನಲ್ಲಿ ಕೊರೋನಾ ಬಗ್ಗೆ ಚರ್ಚೆ ನಡೆದಿದೆ. ಯಾವ ರೀತಿಯಾಗಿ ಕ್ರಮವನ್ನು ಕೈಗೊಳ್ಳಲಾಗಿದೆ, ಎಚ್ಚರಿಕೆ ಇರಬೇಕಾಗತ್ತೆ ಅಂತ ಹೇಳಿ ಎಸ್ಆರ್ ಪಾಟೀಲ್ ಅವರು ಈ ವಿಚಾರವನ್ನು ಪ್ರಸ್ತಾಪ ಮಾಡಿದಾಗ ಡಾಕ್ಟರ್ ಸುಧಾಕರ್ ಕ್ಯಾನ್ಸರ್ ಅನ್ನ ಮಾಡಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಪ್ರಕರಣಗಳು ಕಂಡು ಬಂದಿಲ್ಲ. ಈಗಾಗಲೇ ಇಲ್ಲಿಯವರೆಗೂ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳಲ್ಲಿ ಬೆಂಗಳೂರು ಮತ್ತು ಮಂಗಳೂರು ಬೇರೆ ದೇಶಗಳಿಂದ ಆಗಮಿಸುತ್ತಿರುವ 39,391 ಪ್ರಯಾಣಿಕರನ್ನು ತಪಾಸಣೆಗೆ ಒಳಪಡಿಸಲಾಗಿದೆ. ಅದರಲ್ಲಿ ಬಾಧಿತ 11 ದೇಶಗಳಲ್ಲಿ ಪ್ರವಾಸ ಕೈಗೊಂಡಿರುವ 468 ಪ್ರಯಾಣಿಕರನ್ನು ಗುರುತಿಸಿ ಅವರ ಸರ್ವೇಕ್ಷಣೆ ನಡೆಸಿ ಮನೆಗಳಲ್ಲಿ ಪ್ರತ್ಯೇಕ ಇರಿಸಲಾಗಿದೆ. ಅವರಲ್ಲಿ ಯಾವುದೇ ರೋಗ ಲಕ್ಷಣಗಳು ಕಂಡು ಬಂದಲ್ಲಿ ಆಸ್ಪತ್ರೆಯಲ್ಲಿ ಹೆಚ್ಚಿನ ಚಿಕಿತ್ಸೆ ನೀಡಲಾಗುತ್ತೆ. ಕಡಲ ತೀರ ಪ್ರದೇಶಗಳಲ್ಲಿಯೂ ಕೂಡ ಪ್ರಯಾಣಿಕರ ಸರ್ವೇಕ್ಷಣೆ ನಡೆಸಲಾಗುತ್ತಿದೆ. ಕಳೆದ ವಾರ ದಿನಾಂಕ 20/3/2020 ಒಬ್ಬ ವ್ಯಕ್ತಿ ದುಬೈನಿಂದ ಬೆಂಗಳೂರಿಗೆ ಬಂದು ವಾಸ್ತವ್ಯ ಹೂಡಿ ಹೈದರಾಬಾದ್ಗೆ ಪ್ರಯಾಣಿಸ್ತಾರೆ. ನಂತರ ರೋಗ ಲಕ್ಷಣಗಳು ಗೋಚರಿಸಿ ರೋಗ ಪ್ರಕರಣ ಖಚಿತಪಟ್ಟಿರುವುದು ತಿಳಿದು ಬಂದಿರುತ್ತದೆ. ವ್ಯಕ್ತಿಯ ಕಚೇರಿ, ವ್ಯಕ್ತಿ ವಾಸ್ತವ್ಯ ಹೂಡಿ